ಇದೇ ನೋಡ್ರಿ 27ನೇ ಕ್ಲಾಸ್ ಹೇಳಿರಿ. ಅಡ್ರೆಸ್ ಅಲ್ಲಿ ಬರೋದು ಗೊತ್ತಾ? ಅಲ್ಲೆಲ್ಲ ಬರುತ್ತೆ ನೋಡ್ರಿ. ಸರೋಜಾ ಆಂಟಿ, ಸರೋಜಾ ಆಂಟಿ. ಏನೇ ಸುಂದ್ರಿ? ಸ್ವಲ್ಪ ಹಾಲ್ ಬೇಕಿತ್ತು ಆಂಟಿ. ತಂದ್ಕೊಡ್ತೀನಿ ಇದು. ಏನೇ ಸುಂದ್ರಿ? ಏನ್ ಅಂಕಲ್? ನಿಮ್ಮ ಅಣ್ಣಂದ್ರೆ ನಿಂಗೆ ಹುಡುಗನ ಹುಡುಕ್ತಿದಾರ ಇಲ್ಲೋ? ಹುಡುಕ್ತಾ ಇದಾರೆ ಅಂಕಲ್. ಎಲ್ಲಿ ಈ ದೇಶದಲ್ಲೇ ಹುಡುಕ್ತಿದಾರೋ ಇಲ್ಲ ಫಾರಿನ್ ಹುಡುಕ್ತಿದಾರೋ? ಹೋಗಿ ಅಂಕಲ್. ಅಜ್ಜಿ ಗಂಟು ಐಸ ಐಸ, ಅಜ್ಜಿ ಗಂಟು ಐಸ ಐಸ ಐಸ. ಅಪ್ಪ ಪಕ್ಕದ ಮನೆ ಅಂಕಲ್ ಕೊಟ್ರು. ಬಸ್ ಸ್ಟ್ಯಾಂಡ್ ಹೋಗಿ ರಾಮನ್ ಕರ್ಕೊಂಡ್ ಬರಲ್ವೇನ್ರಿ? ಅವನೇನ್ ಸಣ್ಣ ಮಗುನೇನೆ, ಅಡ್ರೆಸ್ ಕೇಳ್ಕೊಂಡ್ ಬರ್ತಾನೆ ಬಿಡು. ತರ್ತೀನಿ ಆಂಟಿ. ಹಾಲ್ ಕುಡಿದು ನೀನ್ ಹೆಂಡತಿ ತರ ದಪ್ಪಗಾಬೇಕು. ಎಲ್ಲ ಹೋಗಿದ್ದೆ, ಬರೋ ತಿಂಡಿ ತಿನ್ನು. ನನ್ನ ಪ್ರೀತಿಯ ರಾಜ ರಾಜ. ಇಲ್ಲಿ ನೋಡಿ ಅಮ್ಮ. ಇರಿ, ಈ ಮನೆಯವ್ರನ್ನೇ ಕರಿತೀರಿ. ಸರೋಜಾ ಆಂಟಿ, ಯಾರೋ ಸೀರೆ ಮಾರೋರು ಬಂದ್ಯಾರ ನೋಡಿ. ನೀವೆಲ್ಲ ಹೀಗ್ ಮನೆ ಬಾಗಿಲು ಬಂದು ನಮ್ಮ ಹೆಂಗಸ್ಗೆ ಸೀರೆ ಆಸೆ ತೋರಿಸ್ಬಿಡ್ತೀರಾ? ಕೊಡ್ತಾ ಇದ್ರೆ ರಾತ್ರಿ ಮಗ್ಗಲ್ ತಿರ್ಸ್ಕೊಂಡು ಮಲ್ಕೊಂಡ್ಬಿಡ್ತಾರೆ. ನಮ್ ಕಷ್ಟ ನಮ್ಗೆ, ನಿಮ್ಗೇನ್ ಹೇಳಿ? ಸೀನು ಮಾವ, ನಾನು ಸಾವಿತ್ರಕ್ಕನ ಮಗ ರಾಮು. ನೀನೇನ ಮಾರಾಯ, ಈ ಹುಡುಗಿ ಮಾತು ಕೇಳ್ಕೊಂಡು ಮೋಸ ಹೋಗ್ಬಿಟ್ಟೆ. ಇದೇನು ನೀನ್ ಅವತಾರ? ಒಳ್ಳೆ ಕಾಶಿ ಯಾತ್ರೆ ಹೊಡ್ ಮದುಮಗಂತ ಹೊಡ್ಬಿಟ್ಟಿದ್ಯಲ್ಲೋ. ಹಾಗೇನಿಲ್ಲ ಮಾವ, ರಿಕ್ಷಾದಲ್ಲೇ ದೂರದಲ್ಲೇ ಬಿಟ್ಬಿಟ್ಟ. ಗಂಟ್ ಭಾರ ಇತ್ತು, ಕೈನ್ ಜಾರ್ತಾ ಇತ್ತು, ಅದಕ್ಕೆ ತಲೆ ಮೇಲೆ ಇಟ್ಕೊಂಡ್ ಬಂದೆ. ಒಳಗ್ ಬರೋ ರಾಮು. ಯಾಕೆ ಸುಂದ್ರಿ ತಲೆ ತಗಸ್ಕೊಂಡ್ಬಿಟ್ಟೆ? ಎದುರಿಗೆ ಮದ್ವೆ ಗಂಡಿದ್ದಾನೆ ಅಂತನಾ? ಹೋಗಿ ಅಂಕಲ್. ಸುಂದ್ರಿ, ಆಹಾ ಏನ್ ಹೆಸರು! ರಾಗಕ್ಕೂ ತಾಳಕ್ಕೂ ಸಂಬಂಧನೇ ಇಲ್ಲ. ಬರೋ ರಾಮು. ಬಾಪ ರಾಮು, ಕೈಕಾಲ್ ತೊಳ್ಕೊ, ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಡ್ತೀನಿ. ದಿವಸ ಹೀಗೆ ಯಾರಾದ್ರೂ ನೆಂಟ್ರು ಮನೆಗ್ ಬರ್ತಾ ಇದ್ರೆ ಟಿಫನ್ಗೆ ಚಿತ್ರಾನ್ನ ಪುಳಿಯೋಗರೆ ತಿನ್ನೋದು ತಪ್ಪತ್ತೆ. ಇವ್ರು ಹೇಳೋದ್ ಕೇಳಿದ್ರೆ ತಿರುಪತಿ ತಿಮ್ಮಪ್ಪಂಗೆ ದಿವಸ ಪುಳಿಯೋಗರೆ ನೈವೇದ್ಯ ಮಾಡಿ ಹಾಕ್ತಾಗೆ ನಾನ್ ಇವ್ರಿಗೆ ಚಿತ್ರಾನ್ನ ಮಾಡಿ ಹಾಕ್ತೀನಿ ಅಂತ ತಿಳ್ಕೊಬೇಕು. ಅದನ್ ತಿಂದೆ ಗೂಳಿ ಹಾಕಿ ಬೆಳ್ದಿದ್ದೀರಾ. ಈಗ್ಲೇ ನಿಮ್ ಕಾಟ ತಡ್ಕೊಳಕ್ ಆಗ್ತಿಲ್ಲ ನಂಗೆ. ಇನ್ ಪ್ರತಿನಿತ್ಯ ಪಂಚಭಕ್ಷ ಪರಮಾನ ಮಾಡಿ ಹಾಕಿದ್ರೆ ಅಷ್ಟೇ ನಾನ್ ಚಟ್ನಿ. ತಡೀರಿ, ಇವತ್ ಮಾಡ್ತೀನಿ. ಊಟ ಡಬ್ಬಿಗೆ ಚಿತ್ರಾನ್ನನೇ ಮಾಡಿ ಹಾಕ್ತೀನಿ. ಏ, ಹಾಗ್ ಮಾತ್ರ ಮಾಡ್ಬೇಡ್ವೆ. ಆಫೀಸ್ಗೆ ಚಿತ್ರಾನ್ನ ತಗೊಂಡೋದ್ರೆ ಎಲ್ರು ಗೇಲಿ ಮಾಡಕ್ ಶುರು ಮಾಡ್ಬಿಡ್ತಾರೆ. ಏನು ರಾತ್ರಿ ರಾಯರ್ ಸವಾರಿ ಎಲ್ಗ ಹೋಗಿತ್ತು? ನಿನ್ನೆ ರಾತ್ರಿ ಏನೋ ಇವತ್ತು ಚಿತ್ರಾನ್ನ ಬಂದಿದ್ಯಲ್ಲ ಅಂತ. ಬಂದವ್ರ ಮುಂದೆಲ್ಲ ಏನ್ರಿ ನಿಮ್ ಪುರಾಣ? ಅವಕಾಶ ಸಿಕ್ಕಿದ್ರೆ ಸಾಕು ಬಾಯ್ ಹಾಕ್ತಾರೆ. ಅಮ್ಮ, ಏನು ಕೆಟ್ಟ ವಾಸನೆ ಬರ್ತಾ ಇದೆ. ಓಹ್, ಹೌದಲ್ಲ ರಾಮು, ನಿನ್ನ ಗಂಟಿನಿಂದ ಕೊಳತು ವಾಸನೆ ಬರ್ತಿದ್ಯಲ್ಲ. ಯಾವ್ದೋ ತಿಂಡಿ ಪದಾರ್ಥ ಹಳಸಿರ್ಬೇಕು. ನಮ್ಮ ಅಮ್ಮಂದು ಹಳಸಲು ಕೈ ಅಲ್ವಾ? ಏ ಮಾರಾಯ, ನಿಮ್ಮಮ್ಮ ನಮ್ಮನ್ನ ಮೀನ್ ತಿನ್ನೋರು ಅಂತ ತಿಳ್ಕೊಂಡಿದ್ದಾರೇನೋ? ಇಷ್ಟು ಹೊತ್ತು ತಲೆ ಮೇಲೆ ಹೊತ್ಕೊಂಡಿದ್ದು ಮೀನಿನ ಗಂಟು ಅಂತ ಗೊತ್ತಾಗ್ಲಿಲ್ವೇನೋ ನಿನ್ಗೆ? ನನ್ ಲೋಕದಲ್ಲಿ ನಾನಿದ್ದೆ, ಇದ್ರ ವಾಸನೆ ಗೊತ್ತೇ ಆಗ್ಲಿಲ್ಲ. ಹೌದು, ನಮ್ಮಮ್ಮ ಮೀನ ಕಳ್ಸಿದ್ಲು. ಮೀನ್ ಯಾಕೆ ಕಳಿಸ್ತಾರೆ? ನೀವೇನ್ ಮೀನ್ ತಿನ್ನೋರ? ಬರ್ತಾ ಬಸ್ನಲ್ಲೆಲ್ಲ ಲಗೇಜ್ ಎಕ್ಸ್ಚೇಂಜ್ ಆಗಿರ್ಬೇಕು. ಬೇರೆ ಗಂಡ ನೀನ್ ಹೊತ್ಕೊಂಡ್ ಬಂದಿದ್ಯಾ ಅಷ್ಟೇ. ರೀ, ಮೊದ್ಲ ಮೀನನ್ ತಗೊಂಡೋಗಿ ಎದುರುಗಡೆ ಮನೆ ನಾಯರ್ ಕೊಟ್ ಬನ್ರಿ. ಮೊದ್ಲ ಕೆಲಸ ಮಾಡ್ತೀನಿ, ಇಲ್ಲಾಂದ್ರೆ ಇದನ್ನೇ ಹಾಕಿ ಚಿತ್ರಾನ್ನ ಮಾಡ್ಬಿಡ್ತೀನಿ. ಕನ್ನಡ ಬಲ್ಲುಟ್ಟ ಮಿಸ್ಟರ್ ನಾಯರ್, ತಾವೆಲ್ಲೋ ಹೊರಟಾಗಿದೆ. ಒಂದು ಹೆಣ್ಣು ನೋಡೋ ಕಾರ್ಯಕ್ರಮ ಇತ್ತು. ಓ, ಈಗ ನೀವು ನೋಡ್ಲಿಕ್ಕೆ ಹೋಗ್ತಾ ಇರೋ ಹೆಣ್ಣು 95ನೇದು 96ನೇದು? 96ನೇದು, 96. ಓ, ಶತಮಾನ ಯಾವಾಗ ಪೂರೈಸ್ತೀರಾ ಗಿನ್ನೀಸ್ ಬುಕ್ ಅಲ್ಲಿ ನಿಮ್ ಹೆಸರು ತೋರಿಸೋದಕ್ಕೆ? ನಮ್ಮ ಭಾರತದವ್ರಿಗೆ ಇನ್ಯಾವ್ದ್ರಲ್ಲಿ ಮಾಡ್ಲಿಕ್ಕೆ ಆಗದೆ ಇದ್ರು ಇಂಥದ್ರಲ್ಲಿ ಗಿನ್ನೀಸ್ ದಾಖಲೆ ಮಾಡ್ತಾರೆ. ಮೀನಿನ ಗಂಟು. ನಮ್ಮ ಅಕ್ಕನ ಮಗ ಊರಿಂದ ಬರ್ತಾ ಲಗೇಜ್ ಎಕ್ಸ್ಚೇಂಜ್ ಆಗಿ ಮೀನ್ ಬಂದ್ಬಿಟ್ಟಿದೆ. ನಾವ್ ಇದನ್ನ ತಿನ್ನಲ್ಲ, ತಗೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಇವತ್ತೊಳ್ಳೆ ಶುಭ ದಿವಸ. ಮೀನು ಸಿಕ್ತು, ಹೆಣ್ಣು ಸಿಗ್ಬೋದು. ಇವತ್ತು ಕೆಲ್ಸಕ್ಕೆ ಸೇರಿದ್ಮೇಲೆ ನಂಗೊಂದು ರೂಮ್ ಹುಡುಕ್ಬೇಕು ಮಾವ. ಬೆಂಗಳೂರಿನಲ್ಲಿ ಕೆಲಸ ಸಿಗೋದು ಎಷ್ಟು ಕಷ್ಟನೋ ಅಷ್ಟೇ ಕಷ್ಟಪ್ಪ ರೂಮ್ ಸಿಗೋದು ರಾಮು. ನಿಂಗೆ ಯಾಕೋ ಬೇರೆ ರೂಮು? ನಮ್ಮನೇಲೆ ಒಂದ್ ರೂಮ್ ಇದೆ. ಅಲ್ದೆ ಈಗಿನ ಹುಡುಗರಿಗೆ ಕೈ ಬಾಯಿ ಸುಟ್ಕೊಂಡು ಅಭ್ಯಾಸ ಇರಲ್ಲ. ಈಗ ಇವ್ರನ್ನೇ ತಗೋ, ನೆಟ್ಟಿಗೊಂದ್ ಕಾಫಿ ಕೂಡ ಮಾಡ್ಕೊಳಕ್ ಬರಲ್ಲ. ಮಾಡ್ಕೊಟ್ರೆ 108 ಉನಿ ಹೇಳ್ತಾರೆ. ಅಲ್ದೆ ನೀನ್ ಹೊರಗಿನವನೇ, ನಿಂಗ್ ಬರೋ ಸಂಬಳ ಅರ್ಥ ಇಲ್ಲೇ ಕೊಟ್ಬಿಡು. ಆಯ್ತತೆ. ಏನು ತಲೆನೇ ನಿಂದು? ನೀನೇನಾದ್ರೂ ನಮ್ಮ ದೇಶದ ಹಣಕಾಸಿನ ಮಂತ್ರಿ ಆಗಿದ್ದಿದ್ರೆ ನಮ್ಮ ದೇಶದ ಜನಕ್ಕೆ ಒಂದು ಹೊತ್ತು ಚಿತ್ರಾನ್ನ ಗ್ಯಾರಂಟಿ ಸಿಕ್ತಿತ್ತು. ಸಾಕ್ ಮಾಡಿ ನಿಮ್ ಹುಡ್ಗಾಟ. ಏ ಮರಯ್ಯ, ಬೇಗ ಡ್ರೆಸ್ ಮಾಡ್ಕೊಂಡು ರೆಡಿ ಆಗು. ಇವತ್ತು ನೀನ್ ಕೆಲಸ ಮಾಡೋ ಲೈಬ್ರರಿ ಚೀಫ್ ನ ನಿನಗೆ ಪರಿಚಯ ಮಾಡಿಸ್ತೀನಿ. ಸರಿ ಮಾವ. ನಮಸ್ಕಾರ ನಿಡಗುಂದಿ ಅವ್ರಿಗೆ. ಓ ನಮಸ್ಕಾರ, ಬರ್ರಿ ಬರ್ರಿ ಕುಂದರ್ರಿ. ಮತ್ತೆ ಮನಿ ಕಡೆ ಎಲ್ಲಾ ಆರಾಮದಾರೇನ್ರಿ? ಎಲ್ಲಾ ಆರಾಮದಾರ್ರಿ. ಅದೇ ಹೇಳಿದ್ನಲ್ಲ, ನಮ್ ಕಡೆ ಹುಡುಗ ನಿಮ್ಮಲ್ಲಿ ಕೆಲ್ಸಕ್ಕೆ ಬರ್ತಾನೆ ಅಂತ. ಇವನೇ ರಾಮಚಂದ್ರ ಅಂತ. ನಮಸ್ಕಾರ. ನಮಸ್ಕಾರ. ನೋಡಪ್ಪ ತಮ್ಮ, ಇದು ಸಾರ್ವಜನಿಕರು ಬರೋ ಲೈಬ್ರರಿ. ಇಲ್ಲಿ ನಿನ್ನ ಬಾಲ ಬಿಚ್ಚಂಗಿಲ್ಲ ನೋಡ್. ಗಂಭೀರವಾಗಿ ಬಂದು ನಿನ್ ಕೆಲ್ಸ ಎಷ್ಟು ಅಷ್ಟು ಮಾಡ್ಕೊಂಡು ಹೋಗ್ಬೇಕು. ಗಂಭೀರದ ವಿಷಯದಲ್ಲಿ ಇವನ ಅಪ್ಪಟ ಬಂಗಾರ. ನೀವೇ ಒಂದ್ ದಿವಸ ಹೇಳ್ತೀರಾ, ನಾನು ಹೇಳಿದ ಮಾತು 100ಕ್ಕೆ 100 ಸತ್ಯ ಅಂತ. ಏನೇನು ಕೆಲಸ ಮಾಡ್ಬೇಕು ಎಲ್ಲ ಹೇಳಿದೀನಿ. ನಾನು ಬರ್ತೀನಿ. ಆಯ್ತು, ಬರಲ್ಲ ರಾಮ. ಏ ತಮಟೆ ಸರ್, ಇವ್ರ ಜಾಗ ತೋರ್ಸಪ್ಪ. ಆಯ್ತಾ ಸರ್.
ಬನ್ನಿ ಸರ್. ನಮಸ್ಕಾರ ಸರ್. ತಗೊಳ್ಳಿ ಸರ್. ಬನ್ನಿ ಸರ್. ನಮಸ್ಕಾರ ಸರ್. ಇದೆ ಸರ್ ನಿಮ್ ಸೀಟು. ಮೊದ್ಲು ಇಲ್ಲಿ ಮುದುಗರು ಕೂತ್ಕೊಂತ ಇದ್ರು, ಈಗ ಅವರು ಮ್ಯಾಲಕ್ ಹೋದ್ರು. ಮ್ಯಾಲಕ್ಕೆ ಸ್ವರ್ಗಕ್ಕೆ ಹೋದ್ರು ಸರ್. ನೆಕ್ಸ್ಟ್ ಚಾನ್ಸ್ ನಿಮ್ಗೆ, ಕೂತ್ಕೊಳ್ಳಿ ಸರ್. ಓ ಮಿಸ್ ನಾಯರ್, ಏನಾಯ್ತು ನಿಮ್ಮ 96ನೇ ಕನ್ಯಾ ಪರೀಕ್ಷೆ? ಆಳ್ಮನೆ ಕತ್ತೆ ಅಂತ ತಿಳ್ಕೊಂಡು ಹಿಂಬಾಲಿಸಿ ಒದೆ ತಿಂದಂಗ ಆಯ್ತು ನನ್ನ ಕತೆ. ಹುಡುಗಿ ತಾಯಿ ಚಂದ ನೋಡಿ ಹುಡುಗಿ ಇನ್ನೂ ಚಂದ ಇರ್ಬೇಕು ಅಂತ ಮನಸ್ಸಿನಲ್ಲೇ ಮಂಡಿಗೆ ತಿಂದೆ. ಹುಡುಗಿನ ನೋಡಿದ ತಕ್ಷಣ ತಿಂದ ಮಂಡಿಗೆ ಎಲ್ಲ ಅಜೀರ್ಣ ಆಗೋಯ್ತು. ಸಾರೆ, ಅವಳ ತಲೆ ನನ್ನ ಹೆಲ್ಮೆಟ್ ಇದ್ದಾಗಿದೆ. ಸಾರೆ, ಹಿಂದಿನ ಕಾಲದಲ್ಲಿ ಗಂಡ ಸತ್ರೆ ಹೆಂಡತಿ ತಲೆ ಬೋಳ್ಸೋ ಪದ್ಧತಿ ಇತ್ತಲ್ಲ, ನಾನೇ ಸತ್ರೆ ಇವಳ ತಲೆ ಬೋಳ್ಸೋ ಪ್ರಾಬ್ಲಮ್ಮೇ ಇಲ್ಲ. ಬರೀ ಕೆಂಪು ಸೀರೆ ಉಡ್ಸಿದ್ರೆ ಆಯ್ತು. ಹುಡುಗಿ ತಲೆ ನೋಡಿ ನನ್ನ ತಲೆ ಬಿಸಿ ಆಯ್ತು ಸಾರೆ. ತಲೆಯಲ್ಲಿ ಕೂದಲಿರ್ಬೇಕು ಸಾರೆ, ಆಗ್ಲೇ ಮುಖಕ್ಕೆ ಲಕ್ಷಣ. ಹೆಣ್ಗಳಿಗೇನು ಬರ ಮಿಸ್ಟರ್ ನಾಯರ್, ಪಕ್ಕದಲ್ಲೇ ಇರ್ತಾರೆ, ಕಣ್ಬಿಟ್ಟು ನೋಡ್ಬೇಕಷ್ಟೇ. ಹೋಗಿ ಅಂಕಲ್. ಸಾರೆ, ನಿಮ್ಮ ಸೆಲೆಕ್ಷನ್ ಬೇರೆ ಪೋಕ. ನನಗೆ ನನ್ನ ಪರ್ಮನೆಂಟ್ ಮ್ಯಾರೇಜ್ ಬ್ರೋಕರ್ ಮತ್ತೆ ಬರ್ಲಿಕ್ಕೆ ಹೇಳಿದ್ದಾನೆ, ನಾನು ಬರ್ತೀನಿ. ಪಂಪರ್ ಅನ್ನ ಕಾಳಿದಾಸ ವರ್ಣಿಸಿದಂತ ಸಿರಿವಂತ ಸುಂದರಿ ಬೆಂಗಳೂರಲ್ಲಿ ಒಬ್ರಾದ್ರೂ ನನ್ ಕಣ್ಣಿಗೆ ಬೀಳ್ಲಿಲ್ವಲ್ಲ. ಛೇ, ನಾನ್ ಬರ್ತೀನಿ ಕಣ, ನಾಳೆ ಆಫೀಸಲ್ಲಿ ಸಿಗ್ತೀನಿ. ಆಯ್ತಪ್ಪ, ನಾನು ಹೇಳಿದ್ ಮರಿಬೇಡ. ಮರೆಯಲ್ಲ. ಏ ರಾಮು, ಇವನೇಪ್ಪ ನಮ್ಮ ಅಕ್ಕನ ಮಗ ರಾಮು ಅಂತ, ಶ್ರೀಕಂಠು ಅಂತ ನನ್ನ ಕ್ಲೋಸ್ ಫ್ರೆಂಡು. ನನ್ಗೆ ಅರ್ಜೆಂಟ್ ಕೆಲಸ ಇದೆ, ನಾಳೆ ಸಿಗ್ತೀನಿ. ಅಮ್ಮ ಆಟೋಕ್ ಹೋಗ್ತೀನಿ. ಬೇಗ ಬಂದ್ಬಿಡ. ತಗೋರಾಮ ಕಾಫಿ. ನನಗೆಲ್ಲ ಕಾಫಿ ಏನ್ರಿ ಇದು? ಬೆಡ್ ಕಾಫಿ ಆಯ್ತು, ಚೇರ್ ಕಾಫಿ ಆಯ್ತು, ಶ್ರೀಕಂಠ ಬೇಡ ಅಂದಿದ್ದು ನಿಮ್ಗೆ ಸುರ್ದಿದ್ದಾಯ್ತು. ನಿಮ್ದೇನು ಹೊಟ್ಟೆನೋ ಕನ್ನ ಮಾಡಿ ಕಟ್ಟೆನೋ? ನನ್ಗಂತೂ ಸಾಕಾಗ್ ಹೋಗಿದೆ. ಒಳ್ಳೆ ದನ ಕಲ್ಗದ್ ಸುರಿದಾಗೆ ನಿಮ್ ಕಾಫಿ ಸುರ್ದು ಅವಾಗ ಸುರ್ದಷ್ಟೇ ಹೆಚ್ಚಿಗೆ ಹಾಲಾದ್ರೂ ಸಿಗುತ್ತೆ. ನಿಮಗ್ ಸುರಿದ್ರೆ ಏನ್ ಬಂತು ಪ್ರಯೋಜನ? ತಗಳಪ್ಪ, ಒಂದು ಮಗು ಆಗಿದ್ದೆ ತಡ, ನಿಷ್ಪ್ರಯೋಜಕನಾಗ್ಬಿಟ್ಟೆ. ಕಾಫಿ ಕುಡಿದ್ರೆ ಮೂಡ್ ಬರುತ್ ಕಣೆ. ಹಾಲ್ ಕೊಡ್ಲಿಕ್ಕೆ ಆಗದೆ ಇದ್ರು ಬೇರೆ ಏನಾದ್ರೂ ಕೊಡ್ಬೋದು. ಯಾರಿದ್ದಾರೆ ಯಾರಿಲ್ಲ ಅನ್ನೋ ಪರಿಜ್ಞಾನ ಇಲ್ವಲ್ರಿ ನಿಮ್ಗೆ? ಖಾಲಿ ತಲೆ ಕಾಮಣ್ಣನ ಕಾರ್ಖಾನೆ ಅನ್ನಗೆ. ಎದ್ದೇಳಿ ಮಾರ್ಕೆಟ್ ಹೋಗಿ ತರಕಾರಿ ತಗೊಂಡ್ ಬನ್ನಿ. ನಂಗ್ ಹೋಗಕ್ ಪುರ್ಸತ್ತಿಲ್ಲ, ಬ್ಯಾಗ್ ತರ್ತೀನಿ. ಈ ಹೆಂಗಸರೇ ಹೀಗೆ. ಗಂಡಂದ್ರೆ ಸುಮ್ನೆ ಕೂತಿರೋದು ಅವ್ರ ಕೈಲಿ ನೋಡಕ್ ಆಗಲ್ಲ. ಅವ್ರ ಮೈಯೆಲ್ಲ ಬೆಂಕಿ ಇಳುತ್ತೆ. 24 ಗಂಟೆನೂ ನಾವು ಕತ್ತೆ ತರ ದುಡಿತಾನೇ ಇರ್ಬೇಕು. ನೋಡಪ್ಪ ರಾಮು, ನಿಮ್ಮ ಅತ್ತಿ ಅಂತ ಹೆಂಡತಿನ ಖಂಡಿತ ಕಟ್ಕೋಬೇಡ. ನೀನೇ ನೋಡ್ತಿದ್ಯಲ್ಲ ನಾನು ಅನುಭವಿಸ್ತಾ ಇರೋದನ್ನ. ಕೋತಿ ತಾನ್ ಕೆಡೋದಲ್ದೆ ಮನನೆಲ್ಲ ಕೆಡಿಸ್ತಂತೆ. ಚಿನ್ನದಂತ ಹುಡುಗಿನ ನಿಮ್ ಸಹವಾಸ ಮಾಡಿಸಿ ಕೆಡಿಸ್ಬೇಡಿ. ತಗೊಳ್ಳಿ. ಓಹ್, ಲಕ್ಷ್ಮೀ ನಾರಾಯಣರ ತರ ಒಟ್ಟಿಗೆ ಶುಕ್ರವಾರ ದಿನ ನಮ್ಮನೆಗೆ ಬಂದಿದ್ದೀರಲ್ಲ, ಏನ್ ಸಮಾಚಾರ? ಸಾರೆ, ನಿಮ್ಮ ಮಾತೆಲ್ಲ ಬರೀ ಪೋಕ. ನಿಮಗೆ ಕೋಪ ಇದ್ರೆ ನನ್ನ ಕೆನ್ನೆ ಮೇಲೆ ಏಟ್ ಹೊಡಿರಿ. ಆದ್ರೆ ಈ ರೀತಿ ವರ್ಸ್ಟ್ ಜೋರಿ ಮಾಡೋದು ನನ್ನ ಕೈಲಿ ತಡ್ಕೊಳಕ್ ಆಗೋದಿಲ್ಲ. ಏನ್ ಸುಂದ್ರಿ ಬಂದಿದ್ದು? ಆಂಟಿ, ನಿಮ್ ಕೆಂಪ್ ರೇಷ್ಮೆ ಬ್ಲೌಸ್ ಬೇಕಿತ್ತು. ಬಾ ಕೊಡ್ತೀನಿ. ಅಲ್ವೇ, ಅವಳ ಬ್ಲೌಸ್ ನಿನಗೆಲ್ಲ ಆಗತ್ತೆ? ಏನೋ 4-6 ದಿವಸ ಪಂಪ್ ಹೊಡೆದು ಗಾಳಿ ತುಂಬಿಸಿದ್ರೆ ಆಗುತ್ತೋ ಏನೋ. ಹೋಗಿ ಅಂಕಲ್, ನಿಮ್ಗೆ ಯಾವಾಗ್ಲೂ ತಮಾಷೆನೆ. ನನ್ ತಾಯಿ ಮದ್ವೆಗೆ ಹೋಗಕ್ ಬೇಕಾಗಿತ್ತು. ಇನ್ನು ಸ್ವಲ್ಪ ನೀವು ಇಲ್ಲೇ ಇದ್ದೆ ಮನೆ ಮಾನ ಬೀದಿ ಪಾರಾಗುತ್ತೆ. ನಡೀರಿ ಮಾರ್ಕೆಟ್ಗೆ. ಅಂದ ಹಾಗೆ ಇವರೇನ ಊರಿಂದ ಬಂದವರು? ಹೌದು, ನಮ್ಮ ಅಕ್ಕನ ಮಗ ರಾಮು ಲೈಬ್ರರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಇವನ್ಗೂ ಮದುವೆ ಮಾಡ್ಬೇಕು ಅಂತಿದ್ದಾರೆ.
ಮದ್ವೆ ಮಾಡ್ಕೋಬಹುದು, ಆದ್ರೆ ಸುಂದರವಾದ ಹುಡುಗಿಯರು ಸಿಕ್ಬೇಕಲ್ಲ. ಹೌದೌದು, ಸುಂದರವಾದ ಹುಡುಗಿಯರೇ ಕಣ್ಣಿಗೆ ಬೀಳ್ತಾ ಇಲ್ಲ. ಇದಿದ್ರೆ ಅದಿರಲ್ಲ, ಅದಿದ್ರೆ ಇದಿರಲ್ಲ. ಎರಡು ಇದೆ, ತಲೆ ಸರಿ ಇರಲ್ಲ. ಅಂದಾಗಿ ಬಂದ ವಿಷಯ ಹೇಳೋದಕ್ಕೆ ಮರ್ತೋಯ್ತು. ನಿಮ್ಮ ಫ್ರೆಂಡ್ಸ್ ಅಲ್ಲಿ, ನಿಮ್ಮ ಮಿಸ್ಸಸ್ ಅವರ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಒಳ್ಳೆ ಬ್ಯೂಟಿಫುಲ್ ಹುಡುಗಿಯರಿದ್ರೆ ಹೇಳ್ತೀರಾ? ನಾನು ಹೆಣ್ಣು ಹುಡುಕ್ತಿದ್ದಾಗ ಇದ್ದ ಹುಡುಗಿರಿಗೆಲ್ಲ ಮದುವೆ ಆಗಿ ಮಗು ಆಗಿದೆ, ಅವರಾಗಲ್ಲ. ಏನೇ ಸರ್, ನಿನ್ ಕ್ಲಾಸ್ಮೇಟ್ಸ್ ಯಾರಾದ್ರೂ ಮದುವೆ ಆಗಿದೆ ಉಳ್ಕೊಂಡಿದಾರೇನೆ? ಇಲ್ಲ. ನೀವೇನು ಯೋಚನೆ ಮಾಡಬೇಡಿ ಮಿಸ್ಟರ್ ನಾಯರ್. ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೆಲ್ಲ ವಿಚಾರಿಸ್ತೀನಿ, ಅವ್ರು ನೋಡ್ಬಿಟ್ಟಿರೋ ಹೆಣ್ಣಿದೆ ಕೇಳ್ತೀನಿ. ಅವ್ರಿಗಿನ್ನೂ ಮದುವೆ ಆಗಿದೆ ಹಾಗೆ ಉಳ್ಕೊಂಡಿದ್ರೆ ಖಂಡಿತ ನಿಮಗೆ ತೋರಿಸ್ತೀನಿ. ಅಷ್ಟು ಮಾಡಿ, ನಾನಿನ್ನು ಬರ್ತೀನಿ. ನಾನು ಬರ್ತೀನಿ ಸರ್. ಆಹಾ, ಇದ್ರಲ್ಲೂ ಹುಡುಗಿಯರ ವರ್ಣನ ಅದೇ ರೀತಿ, ಕುಂಭಕುಚ್ಚ, ತೊಂಡೆ ತುಟಿ. ಆಹಾ, ಇದೊಂದು ಸೀರೆ ಜಾರ್ ಜಾರಿ ಹೋಗ್ತಾ ಇದೆ. ಆಹಾ, ಈ ಲೈಬ್ರರಿಲಿ ಇರೋದೆಲ್ಲ ಡಬ್ಬಾ ಪುಸ್ತಕಗಳೇ, ಇಲ್ಲಿರೋರೆಲ್ಲ ಡಬ್ಬಾಗಳೇ. ಈ ಮಾಡಿ ಹೋಗಿ ಹತ್ತತ್ರ 4 ತಿಂಗಳಾತು, ಒಂದ್ ಕಾಗ್ದ ಹಾಕಿಲ್ಲ. ತಿಂಗಳ ದುಡ್ಡು ಕಳ್ಸುತ್ತೆ. ಕ್ಷೇಮ ಸಮಾಚಾರಕ್ಕೆ 2 ಅಕ್ಷರ ಬರಿಬೇಕು ಅನ್ನೋ ಬುದ್ಧಿ ಇಲ್ಲ ಇದಕ್ಕೆ. ನಂಗ್ ಗೊತ್ತಿತ್ತು ಹೀಗಾಗತ್ತೆ ಅಂತ. ರಾಮು ಈಗಿನ ಕಾಲದ ಹುಡುಗ, ಇಂಥವು ಬೆಂಗಳೂರಿನ ತಳಕಿನ ರುಚಿ ನೋಡಿದ್ಮೇಲೆ ಹಳ್ಳಿನ ಮರ್ತೇ ಬಿಡ್ತಾವೆ. ನೀ ಅವನ್ನ ಕಳಿಸ್ಲೇಬಾರ್ದಿತ್ತು. ನಾನೇ ಒಂದ್ಸಲ ಬೆಂಗಳೂರಿಗೆ ಹೋಗಿ ಏನಾಗಿದೆ ನೋಡ್ಕೊಂಡ್ ಬರ್ತೀನಿ. ನೀನೇನ್ ಯೋಚನೆ ಮಾಡ್ಬೇಡ ಸೀತಾ, ಅವನು ಬರಲ್ಲ ಅಂದ್ರು ನೀನೊಂದ್ಸಲ ಅವ್ನ್ ದನದ ರೀತಿ ಎಳ್ಕೊಂಡ್ ಬಂದಿರ್ಲಿಲ್ವಾ, ಹಾಗೆ ಅವ್ನ್ ಎಳ್ಕೊಂಡ್ ಬಂದು ನಿನ್ ಜೊತೆ ಮದ್ವೆ ಮಾಡಿನೇ ವಾಪಸ್ ಕಳ್ಸೋದು. ಏನಾಯ್ತೆ ಸೀತಾ? ಓ ಬಾಪ ರಾಮು, ಹೇಗೆ ನಡೀತಾ ಇದೆ ನಿನ್ ಕೆಲ್ಸ? ಯಾವ ಅಡೆ ತೊಡೆ ಇಲ್ವಾ? ಏನ್ರಿ ಅದು ಅಡೆತೊಡೆ? ತಡೆಗೂ ವ್ಯತ್ಯಾಸ ಗೊತ್ತಾಗಲ್ವಾ ರೇಡಿಯೋ ಪ್ರೋಗ್ರಾಮ್ ಡೈರೆಕ್ಟರ್ಗೆ? ಅಲ್ವೇನೋ ರಾಮು? ಓ, ಮುಖ್ಯವಾದ ವಿಷಯನೇ ಮರ್ತು ಬಿಟ್ಟಿದ್ದೆ. ಅಲ್ಲಯ್ಯ, ನಿಮ್ಮ ಅಮ್ಮನ ಸಮಾಧಾನಕ್ಕೋಸ್ಕರ ಒಂದು ಕಾಗದ ಬರೀಕಾಗ್ಲಿಲ್ಲ ನಿಂಗೆ. ನಿನ್ನ ನೋಡ್ಕೊಂಡು ಹೋಗ್ಬೇಕು ಅಂತ ನಿಮ್ಮ ಅಮ್ಮ ನಾಳೆ ಇಲ್ಲಿಗೆ ಬರ್ತಾ ಇದ್ದಾಳೆ. ನನ್ನನ್ನು ನೋಡೋದಕ್ಕಲ್ಲ, ಆ ಸೀತಾ ವಿಷಯ ಮಾತಾಡೋದಕ್ಕೆ. ರಾಮೇಶ್ವರಕ್ಕೆ ಹೋದ್ರು ಶನೀಶ್ವರನ್ ಕಾಟ ತಪ್ಪಲಿಲ್ಲ, ಇಲ್ಲಿಗೂ ಒಕ್ಕರ್ಸ್ತಿದ್ದಾಳೆ. ಇನ್ ಇಲ್ಲಿಗೆ ಬಂದು ವಡಕಲ್ ಗ್ರಾಮಫೋನ್ ತರ ಸೀತಾ ಮದುವೆ ಆಗು ಅಂತ ಪಿರಿಪಿರಿ ಶುರು ಮಾಡ್ತಾಳೆ. ರಾಮು, ಹೋಗಿ ನಾಳೆ ನಿಮ್ಮ ಅಮ್ಮನ ಬಸ್ ಸ್ಟ್ಯಾಂಡ್ ಇಂದ ಕರ್ಕೊಂಡ್ ಬಂದ್ಬಿಡು. ತಿಂಗಳಾಗಿ ಬಾ ತಂಗಾಳಿಯ. ಬಾಮ ಬನ್ನಿ, ಚೆನ್ನಾಗಿದೀಯಾ? ಈಗ ಬೆಂಗಳೂರು ದಾರಿ ಗೊತ್ತಾಯ್ತು ಅಂತ ಕಾಣುತ್ತೆ. ಇವತ್ತು ಯಾರು ಊರಿಂದ ಬಂದಿದ್ದಾರೆ, ಇವತ್ತು ಮೀನು ಬಂದಿರ್ಬೋದು.
ಏನಕ್ಕ ಈ ಅಜ್ಜಿ ಗಂಟು? ಸಾಕ್ ಸುಮ್ನಿರಿ ಅಂದ್ರೆ ನಿಮ್ಗೆ ಯಾವಾಗ್ಲೂ ಮನೆಗ್ ಬರೋರ್ ಗಂಟಿಂದೇ ಚಿಂತೆ. ಬಾಯಿ ಹರ್ಸೋಕ್ ಏನಾದ್ರು ಸಿಗುತ್ತಾ ಅಂತ ಕಾಯ್ತಿರ್ತಾರೆ. ಗಂಟಿನ ವಿಷಯ ಹೇಳಿದಕ್ಕೆ ನೀನ್ಯಾಕೆ ಮುಖ ಗಂಟು ಹಾಕೊಳ್ತೀಯ? ಗಂಟಲ್ ಅಂತದೇನು ಇಲ್ಲ ಕಣ, ಸ್ವಲ್ಪ ಹಪ್ಳ ಸಂಡಿಗೆ ಹುರಿಗಳು ತಂದಿದ್ದೀನಿ ಅಷ್ಟೇ. ಅದಕ್ಕೆ ನಿಮ್ಗೆ ಸುಸ್ತಾಗಿರ್ಬೇಕು. ಒಂದ್ ಲೋಟ ಪಾನಕ ಮಾಡ್ಕೊಂಡ್ ಬರ್ತೀನಿ. ಓ ಬನ್ನಿ ಮಿಸ್ಟರ್ ನಾಯರ್ ಬನ್ನಿ. ಏನ್ ಸಮಾಚಾರ? ಏನು ಇಲ್ಲ, ಇವತ್ತು ಮಧ್ಯಾಹ್ನ ಒಂದು ಹೆಣ್ಣು ನೋಡೋ ಕಾರ್ಯಕ್ರಮ ಇತ್ತು. ನಿಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ ಜೊತೆಲಿ ಬರೋದಿರ್ಲಿ, ನಂಗೆ ತುರಿಸ್ಕೊಳಕ್ಕೂ ಪುರ್ಸೋತಿಲ್ಲ. ಪರವಾಗಿಲ್ಲ, ನಾನೊಬ್ಬನೇ ಹೋಗ್ತೀನಿ. ಅಂದಾಗೆ ಊರಿಂದ ಯಾರೋ ಬಂದಿದ್ದಾರಲ್ಲ, ಮೀನೇನಾದ್ರೂ ಬಂದಿದ್ಯಾ? ಮೀನ್ ತರಕ್ಕೆ ಬಂದಿರೋ ತಾಯಿ, ಮಗ ಅಲ್ಲ. ಈಗ ಒಂದು ಹುಡುಗಿ ನೋಡೋ ಕಾರ್ಯಕ್ರಮ ಇದೆ, ನಾನ್ ಬರ್ತೀನಿ. ಈಗಿನ ಕಾಲದಲ್ಲೂ ತಂದೆ ನೋಡಿದ ಹುಡುಗಿನೇ ಒಪ್ಪಿ ಮದ್ವೆ ಆಗೋ ಮಕ್ಕಳು ಇದಾರಲ್ಲ. ಅಂತ ಮಕ್ಕಳನ್ನ ಪಡೆದ ಇಂಥ ತಂದೆಯೇ ಪುಣ್ಯವಂತರು. ಏನು ಈಗ ಬಂದು ಹೋದನ ಹುಡುಗನ್ ತಂದೆ ಅಂತ ಅನ್ಕೊಂಡಿದ್ಯಾ? ಅವನೇ ಮದುಮಗ. ಸುಮಾರು 15 ವರ್ಷದಿಂದ ಹೀಗೆ ಹುಡುಗಿನ ಹುಡುಕ್ತಾನೆ ಇದ್ದಾನೆ. ತಮಾಷೆ ಮಾಡ್ಬೇಡ. ರಾಮು ತಂದೆ ಇದ್ದಿದ್ರೆ ಸುಮಾರು ಇವನಷ್ಟೇ ವಯಸ್ಸಾಗಿರ್ತಿತ್ತು. ತಮಾಷೆ ಅಲ್ಲ ಅಕ್ಕ, ನಗ್ನ ಸತ್ಯ. ಹೀಗೆ ಹುಡುಗಿನ ಹುಡುಕ್ತಾ ಇದ್ರೆ ಮುಂದೆ 60 ಶಾಂತಿಗಾದ್ರೂ ಪಕ್ಕದಲ್ಲಿ ಕೂತ್ಕೊಳ್ಳಕ್ಕೆ ಹೆಂಡತಿ ಸಿಗ್ತಾಳೆ ಅಂತ ದೂರದಾಸೆ ಪಾಪ. ಅದಕ್ಕೆ ಹೇಳೋದು ಕಲಿಯುಗ ಅಂತ್ಯ ಆಗ್ತಾ ಬಂತು ಅಂತ. ನೋಡೋ ರಾಮು, ಅವರೇ ಜೀವಂತ ಉದಾಹರಣೆ. ನೀನು ಅಷ್ಟೇ. ಸೀತಾ ನೊಪ್ಪಿ ಮದ್ವೆ ಮಾಡ್ಕೊಳ್ಳೋ ಹಾಗಿದ್ರೆ ನನ್ ಕಣ್ಮುಂದ್ ಮದ್ವೆ ಆಗತ್ತೆ. ಇಲ್ಲ ಅಂದ್ರೆ ನಾನ್ ಕಣ್ಣು ಮುಚ್ಚಿದ್ರು ಆಗಲ್ಲ. ಆಮೇಲೆ ನೀನು ಅವ್ರ ಹಾಗಂತ ಪಿಶಾಚಿಯಾಗಿ ಹುಡುಗಿ 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 ಅಂತ ಅಲಿತಿರ್ತೀಯ. ಬರ್ತಾನೆ ನಿನ್ ಪಿರಿಪಿರಿ ಶುರುವಾಯ್ತು. ಎಷ್ಟ್ ಹೇಳಿದ್ರು ಅಷ್ಟೇ, ಕತ್ತೆ ಮುಂದ್ ಕಥೆ ಹೇಳಿದಾಗೆ. ಅಲ್ಲ ಸೇನು, ಅದೇನೋ ಮೀನು ಗೀನು ಅಂದ್ರಲ್ಲ ಅವ್ರದೇನೋ. ನಾನು ಬರ್ತೀನಿ, ನನ್ಗೆ ಆಫೀಸ್ ಟೈಮ್ ಆಯ್ತು. ಅದಕ್ಕೆ ಅದೊಂದ್ ದೊಡ್ಡ ಕತೆ. ನಿಮ್ ಮಗ ರಾಮನ್ ಅವಾಂತರ. ಪಾನಕ ಕುಡೀರಿ, ಹೇಳ್ತೀನಿ. ಇವರೆಲ್ಲ ಎಷ್ಟೆಷ್ಟು ರೀತಿಯಲ್ಲಿ ಹೆಂಗಸರ ಸೌಂದರ್ಯನ ವರ್ಣನೆ ಮಾಡಿ ಬರ್ದಿದ್ದಾರೆ. ಆದ್ರೆ ನಾನು ಬೆಂಗಳೂರಲ್ಲಿ ಇಷ್ಟು ದಿವಸದಿಂದ ಹುಡುಕ್ತಾ ಇದ್ದೀನಿ, ಈ ರೀತಿ ಸೌಂದರ್ಯ ಒಂದೇ ಒಂದು ಹುಡುಗಿ ನನ್ನ ಕಣ್ಣಿ ಬಿಡ್ತಾ ಇಲ್ವಲ್ಲ. ಇವ್ರು ಬರ್ದಿರೋದೆಲ್ಲ ಸುಳ್ಳು ಅಂತ ಕಾಣಿಸುತ್ತೆ. ಕಾಳಿದಾಸ, ಯಾಕೆ ಈಗ ನೀನ್ ಸುಮ್ನೆ ಸುಳ್ಳು ಬರ್ದೆ? ನಾನೆಲ್ಲಿ ಸುಳ್ಳು ಬರ್ದೆ ವತ್ಸ? ಕಾಳಿದಾಸ, ಕಾಳಿದಾಸ, ನೀನಾದ್ರೂ ನನ್ನ ಅನುಮಾನನ ಬಗೆಹರಿಸು. ಅಯ್ಯೋ ಕೂಪ ಮಂಡೋಕ, ಕಪ್ಪೆ ಹಾಗೆ ಒಂದೇ ಬಾವಿಲಿ ಇದ್ಕೊಂಡು ಎಲ್ಲಾ ಬಾವಿಗಳ ಆಳನು ಇಷ್ಟೇ ಅಂದ್ರೆ ಹೇಗೆ? ನಿನಗೆ ಇನ್ನೂ ಆಳವಾದ ಬಾವಿಗಳನ್ನು ತೋರಿಸ್ತೇನೆ. ನನ್ನ ಲೋಕಕ್ಕೆ ಬಾ.